ನಮಸ್ಕಾರ, ನಾನು ನಿಮ್ಮ ರೇಣುಕಾ ನಟೇಶ್. ಮೋಸ್ಟ್ ಆಫ್ ದ ಟೈಮ್ಸ್ ಹೆಣ್ಮಕ್ಳು ಹೊರಗಡೆ ಹೋದಾಗ ನೇಚರ್ ಕಾಲಿಗೆ ಸ್ಪರ್ಶೋದಕ್ಕಾಗೋದಿಲ್ಲ. ತುಂಬ ಅರ್ಜೆನ್ಸಿ ಅನ್ನಿಸಿದಾಗ ಪಬ್ಲಿಕ್ ಟಾಯ್ಲೆಟ್ನ ಉಪಯೋಗಿಸಿರ್ತಾರೆ. ಪಬ್ಲಿಕ್ ಟಾಯ್ಲೆಟ್ನ ಉಪಯೋಗಿಸಿದ ನಂತರ ಅವರಿಗೆ UTI ಅನ್ನುವಂಥ ಒಂದು ಇನ್ಫೆಕ್ಷನ್ ಅಟ್ಯಾಕ್ ಆಗುತ್ತೆ ಫ್ರೆಂಡ್ಸ್. ಆ ಒಂದು ಸಮಯದಲ್ಲಿ ತುಂಬ ಭಯ ಪಡುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಯಾಕಂತಂದರೆ ಕಲರ್ ಥೆರಪಿಯಲ್ಲಿ ಇದಕ್ಕೆ ಸೊಲ್ಯೂಷನ್ ಇದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಬ್ಲ್ಯಾಕ್ ಕಲರ್ ತೊಗೊಂಡು ನಿಮ್ಮ ಒಂದು ಎಡಗೈ ಮತ್ತು ಬಲಗೈ ಎರಡು ಕೈಗೂ ಹಚ್ಚಬೇಕಾಗತ್ತೆ. ನಿಮ್ಮ ಒಂದು ಉದ್ದ ಬೆರಳು ಹಾಗೂ ರಿಂಗ್ ಬೆರಳಿದೆಯಲ್ಲ ಅದ್ರ ಮಧ್ಯೆಯಲ್ಲಿ ಬ್ಲ್ಯಾಕ್ ಕಲರ್ ಮಾರ್ಕ್ ಮಾಡಿ, ರೌಂಡಿಗೆ ಮಾರ್ಕ್ ಮಾಡಬೇಕಾಗತ್ತೆ. ಈ ಥರ ರೌಂಡಿಗೆ ಮಾರ್ಕ್ ಮಾಡಿ. ಜೊತೆಗೆ ಬಲಗೈಗೂ ಕೂಡ ಉದ್ದ ಬೆರಳು ಮತ್ತು ರಿಂಗ್ ಬೆರಳಿದೆಯಲ್ಲ ಅದರ ಮಧ್ಯದಲ್ಲಿ ರೌಂಡಿಗೆ ಮಾರ್ಕ್ ಮಾಡಿ ಫ್ರೆಂಡ್ಸ್. ರಿಲೀಫ್ ಸಿಗುತ್ತೆ. ಇದನ್ನ ಫ್ರೆಂಡ್ಸ್ ನೀವು ಸ್ಕೆಚ್ ಪೆನ್ನಲ್ಲಿ ಮಾಡಬೇಕಾಗತ್ತೆ, ಮತ್ತೆ ಡ್ಯೂರಿಂಗ್ ಡೇ ಟೈಮೇ ಮಾಡಬೇಕಾಗತ್ತೆ. ಸೂರ್ಯನ ಕಿರಣಗಳು ಇದ್ದಾಗ ಮಾಡಿದರೆ ಹೆಚ್ಚು ಎಫೆಕ್ಟ್ ಆಗಿ ಬೇಗ ನಿಮಗೆ ರಿಲೀಫ್ ಸಿಗುವಂಥದ್ದು. ಜೊತೆಗೆ ನೀವೆಲ್ಲರೂ ಹೊರಗಡೆ ಹೋಗ್ತಿದ್ದೀರಿ ಅಂದರೆ ಕೆಲವರಿಗೆ ಫ್ರೀಕ್ವೆಂಟ್ ಯೂರಿನೇಷನ್ ಇರುತ್ತೆ. ಅವ್ರು ಏನು ಮಾಡಬೇಕು ಅಂತಂದರೆ ಜಸ್ಟ್ ಅವರು ಯೆಲ್ಲೋ ಕಲರ್ ತಗೋಬೇಕು. ಯೆಲ್ಲೋ ಕಲರ್ ತಗೊಂಡು ಸೇಮ್ ಬೆರಳುಗಳ ಮಧ್ಯೆಯಲ್ಲಿ ಯೆಲ್ಲೋ ಕಲರ್ನ ರೌಂಡ್ ಮಾರ್ಕನ್ನು ಮಾಡಬೇಕಾಗತ್ತೆ. ಎರಡು ಕೈಗೂ ಮಾಡ್ಕೋಬೇಕಾಗತ್ತೆ. ವೆಲ್ಲಿನ ಅಡ್ವಾನ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಅವರು ಹೊರಡೋದಕ್ಕೆ ಒಂದು ಅರ್ಧ ಗಂಟೆ ಇದನ್ನುವಾಗಿ ಮುಂಚಿತವಾಗಿ ಹಾಕ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈ ರೀತಿಯ ಹೆಚ್ಚಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗೋಸ್ಕರ ನನ್ನ ಚಾನಲನ್ನು ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.